NSG ರಾಷ್ಟ್ರೀಯ ಭದ್ರತಾ ಪಡೆ ಅಥವಾ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಈ ಒಂದು ಏಜೆನ್ಸಿ ಅಥವಾ ಈ ಒಂದು ಸಂಸ್ಥೆ ಏನಿದೆ ದೇಶದಲ್ಲಿ ಅತ್ಯಂತ ಕಾಂಪ್ಲಿಕೇಟೆಡ್ ಸಿಚುವೇಶನ್ಗಳು ಆದಂಥ ಸಂದರ್ಭದಲ್ಲಿ ಅದನ್ನು ರಕ್ಷಣೆ ಮಾಡಲಿಕ್ಕೆ ಮುಂದಾಗುವಂಥ ಈ ಒಂದು ಸಂಸ್ಥೆ. ಇವತ್ತು ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಗ್ರೌಂಡ್ ಏನಿದೆ ಅಲ್ಲಿ ಒಂದು ಡೆಮೋವನ್ನು ಇಟ್ಟಿದ್ವು. ಅಂದರೆ ಅಣುಕು ಪ್ರದರ್ಶನವನ್ನು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು, ಕರ್ನಾಟಕ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳು, DGIGP ಸೇರಿದಂಥ ISD ಡಿವಿಷನಿನ ADGP ಚಂದ್ರಶೇಖರ್ ಆಗಿರ್ಬೋದು, ಜೊತೆಗೆ NSGಯ DGP ಆಗಿರ್ಬೋದು, ಇವರ ಸಮ್ಮುಖದಲ್ಲಿ ಒಂದು ಅಣುಕು ಪ್ರದರ್ಶನವನ್ನು ಮಾಡೋದು ಯಾವ ರೀತಿ ಇತ್ತು ಅಂತ ಅಂದರೆ ಯುಟಿಲಿಟಿ ಬಿಲ್ಡಿಂಗಿನ ಮೇಲೆ ಹತ್ತಿ ಆ ಒಂದು ಬಿಲ್ಡಿಂಗ್ನಲ್ಲಿ ಏನಾದರೂ ಅಟ್ಯಾಕ್ ಆದರೆ, ಅಂದರೆ ಆ ರೀತಿಯಾದಂಥ ಹೈ ರೈಸ್ ಬಿಲ್ಡಿಂಗ್ನಲ್ಲಿ ಏನಾದರೂ ಅಟ್ಯಾಕ್ಗಳಾದರೆ ಅದನ್ನು ಯಾವ ರೀತಿ ರಕ್ಷಿಸಬೇಕು, ಮತ್ತು ಮೆಟ್ರೋ ಸ್ಟೇಷನ್ಗಳಲ್ಲಿ ಏನಾದರೂ ನಡೆದರೆ ಅದನ್ನು ಯಾವ ರೀತಿ ರಕ್ಷಿಸಬೇಕು, ಜೊತೆಗೆ ಬಹುಮಾಡಿ ಕಟ್ಟಡಗಳು ಬೇರೆ ಕಟ್ಟಡಗಳಲ್ಲಾದರೆ ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು, ಅಲ್ಲಿ ರೋಪ್ ಕಟ್ಕೊಂಡು ಇಳಿಯೋದು ಹೇಗೆ, ಆ ಒಂದು ಬಿಲ್ಡಿಂಗಿಗೆ ಎಂಟ್ರಿ ಪಡ್ಕೊಳ್ಳೋದು ಹೇಗೆ, ಮತ್ತು ಸಾರ್ವಜನಿಕರು ವಾಸ ಮಾಡುವಂಥ ಕಟ್ಟಡದ ಒಳಭಾಗದಲ್ಲಿ ಟೆರರಿಸ್ಟ್ಗಳು ಏನಾದರೂ ಬಂದು ಅಟ್ಯಾಕ್ ಮಾಡಿದ್ರೆ ಅವ್ರುಗಳನ್ನು ನ್ಯೂಟ್ರಲೈಸ್ ಮಾಡೋದು ಯಾವ ರೀತಿಯಲ್ಲಿ, ಯಾವ ನಿಟ್ಟಿನಲ್ಲಿ, ಮತ್ತೆಗೆ ID ಬಾಂಬ್ಗಳು ಏನಾದರೂ ಇಂಪ್ಲಾಂಟ್ ಆದರೆ ಅದನ್ನು ಯಾವ ರೀತಿಯಾಗಿ ನ್ಯೂಟ್ರಲೈಸ್ ಮಾಡಬೇಕು, ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಇದೆಲ್ಲದರ ಬಗ್ಗೆ ಒಂದು ಅಣುಕು ಪ್ರದರ್ಶನ ಮಾಡಿದ್ರು. ಲಿಟ್ರಲಿ ಅಲ್ಲಿ ಕೂತಿದ್ದವ್ರು ಎಲ್ರಿಗೂ ಸಹಿತ ರೋಮಾಂಚನ ಆಯಿತು. ಅದನ್ನು ನೋಡಿದಂಥ ಪೊಲೀಸ್ ಅಧಿಕಾರಿಗಳು, ಕರ್ನಾಟಕ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು KPIನಲ್ಲಿ ಟ್ರೈನಿಂಗ್ ಪಡಿತಿರುವಂಥ ಪ್ರೊಬೇಷನರಿ PSIಗಳು ಸೇರಿದಂತೆ ಸಾಕಷ್ಟು ಜನರಿಗೆ ಇವತ್ತು ಅದನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ. ಅದನ್ನು ನೋಡಿದವ್ರಿಗೆಲ್ಲರೂ ಕೂಡ ಮೈ ಜುಮ್ ಅಂತ ಇತ್ತು. ಆದರೆ ಇಲ್ಲಿ ಒಂದು ಪಾಯಿಂಟನ್ನು ಎಲ್ಲರೂ ಗಮನಿಸಬೇಕಾಗಿದ್ದು, ಒಂದು ವಿಷಯವನ್ನು ಗಮನಿಸಬೇಕಾಗಿದ್ದು ಏನಂದರೆ, ಇವತ್ತು ಯಾಕೆ ಆ ಕಾರ್ಯಕ್ರಮ ನಡೀತು? ಕಳೆದ 3-4 ದಿನಗಳಿಂದ ಅಲ್ಲಿ ಡ್ರಿಲ್ ನಡೀತಾ ಇತ್ತು. ಇವತ್ತು ಒಂದು ಮಾಕ್ ಡ್ರಿಲ್ ಅಫಿಷಿಯಲ್ ಆಗಿ ಮಾಡಿದ್ರು. ಯಾಕೆ ಮಾಡಿದ್ರು ಅಂತ ಅಂದರೆ, ಕೇವಲ NSG ಮೇಲೆ ಡಿಪೆಂಡಬಲ್ ಆಗಿಯೇ ಇರಬಾರ್ದು, ರಾಜ್ಯ ಪೊಲೀಸ್ ಇಲಾಖೆ ಸಹಿತ ಸಮರ್ಥವಾಗಿರಬೇಕು. ಈ ನಿಟ್ಟಿನಲ್ಲಿ ಅದರಲ್ಲೂ ಬೆಂಗಳೂರಂಥ ಸಿಟಿ ಆಗ್ಬೋದು, ಮಂಗಳೂರಂಥ ಸಿಟಿ ಆಗ್ಬೋದು, ಇಂಥ ಸಿಟಿಗಳಲ್ಲಿ ಒಂದು ಸಮರ್ಥವಾದಂಥ ಪೊಲೀಸ್ ಟ್ರೈನಿಂಗ್ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ದೇಶಾದ್ಯಂತ ಈ ಕಾರ್ಯಕ್ರಮ ನಡೀತಾ ಹೋಗ್ತದೆ. ಮತ್ತು ಪ್ರಮುಖವಾಗಿ ಮುಂದಿನ 1 ತಿಂಗಳ ಕಾಲ ಬೆಂಗಳೂರಿನ 500 ಜನ ಪೊಲೀಸರಿಗೆ, ಅಂದರೆ ಗರುಡ ಫೋರ್ಸ್ನಲ್ಲಿರುವಂಥ 500 ಜನ ಆಗ್ಬೋದು, ಮತ್ತು ಅದಕ್ಕೆ ಈಗಾಗಲೇ ಸೆಲೆಕ್ಷನನ್ನು ಮಾಡಿದ್ದಾರೆ. ಫಿಸಿಕಲಿ ಯಾರು ಫಿಟ್ ಇರ್ತಾರೆ, ಯಾರು ಮೆಂಟಲಿ ಕೇಪಬಲ್ ಇರ್ತಾರೆ ಅಂತ ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡೋಕ್ಕೆ ಅಂತ 500 ಜನರನ್ನು ಸೆಲೆಕ್ಷನ್ ಮಾಡಿದ್ದಾರೆ. ಅವರಿಗೆ ಮುಂದಿನ 1 ತಿಂಗಳ ಕಾಲ NSG ಕಮಾಂಡೋಗಳ ಕಡೆಯಿಂದ, NSG ಟ್ರೈನರ್ಸ್ಗಳ ಕಡೆಯಿಂದ ಇವರಿಗೆ ಬೆಂಗಳೂರಿನ ಯಲಹಂಕದಲ್ಲಿ ಒಂದು ಟ್ರೈನಿಂಗನ್ನು ಕೊಡಲಾಗುತ್ತೆ. ಟ್ರೈನಿಂಗನ್ನು ಕೊಟ್ಟ ಬಳಿಕ 1 ತಿಂಗಳ ಬಳಿಕ ಇವರಿಗೂ, ನಮ್ಮ ರಾಜ್ಯದ ಪೊಲೀಸರಿಗೂ ಇಂತಹ ಸಿಚುವೇಶನ್ಗಳು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಫೈಟ್ ಬ್ಯಾಕನ್ನು ಮಾಡಬೇಕು, ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಟ್ರೈನಿಂಗ್ ಕೊಡಲಾಗುತ್ತೆ. ಅದನ್ನು ಕಲಿತಾರೆ. ಇದೆಲ್ಲದರ ನಡುವೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡುವಾಗ ಒಂದು ಪೊಲೀಸ್ ಇಲಾಖೆಗೆ ಮಹತ್ವದ ಘೋಷಣೆಯನ್ನು ಮಾಡೋದು. ಅಂದರೆ ಕರ್ನಾಟಕದಲ್ಲಿ ಇದುವರೆಗೆ ಅದು ಇರಲಿಲ್ಲ. ಇದು ಬಹು ವರ್ಷಗಳ ಬೇಡಿಕೆ ಆಗಿತ್ತು ಪೊಲೀಸ್ ಇಲಾಖೆದು. ಈಗಾಗಲೇ ಆಂಧ್ರ, ತೆಲಂಗಾಣದಲ್ಲಿ ಇಂಥ ಒಂದು ಪದ್ಧತಿ ಜಾರಿಯಲ್ಲಿದೆ. ಅಂದರೆ ಸಾಮಾನ್ಯವಾಗಿ ಸಿವಿಲ್ ಪೊಲೀಸರು ಏನು ಕೆಲಸ ಮಾಡ್ತಾರೆ, KSRPಯಲ್ಲಿ ಏನು ಕೆಲಸ ಮಾಡ್ತಾರೆ, ಇಲ್ಲಿಂದಲೇ ಆಯ್ದು ಗರುಡ ಫೋರ್ಸ್ಗಾಗ್ಬೋದು, ಕಮಾಂಡೋಗಳಿಗಾಗ್ಬೋದು ಆಯ್ಕೆ ಮಾಡ್ಕೊಂಡು ಅವರನ್ನು ಅಲ್ಲಿ ಕೆಲಸ ಮಾಡಲಿಕ್ಕೆ ತೆಗೆದುಕೊಳ್ತಾರೆ. ಇಲ್ಲಿಯ ಪೊಲೀಸರು ಕೆಲಸ ಮಾಡೋದಕ್ಕಿಂತ 10 ಪಟ್ಟು ರಿಸ್ಕನ್ನು ತೆಗೆದುಕೊಂಡು, 10 ಪಟ್ಟು ಫಿಸಿಕಲ್ ಚಾಲೆಂಜನ್ನು ಪಡೆದುಕೊಂಡು ಕಮಾಂಡೋಗಳು, ಗರುಡ ಫೋರ್ಸ್ಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ. ಆದರೆ ತೆಲಂಗಾಣದಲ್ಲಿ ಮತ್ತು ಆಂಧ್ರದಲ್ಲಿ, ದೇಶದ ವಿವಿಧ ರಾಜ್ಯಗಳಲ್ಲಿ ಏನಾಗ್ತಿತ್ತು ಅಂದರೆ, ATC ಆಗ್ಬೋದು, ಅಂದರೆ ಆ್ಯಂಟಿ ಟೆರರಿಸ್ಟ್ ಸೆಲ್ ಆಗ್ಬೋದು, ATS ಆಗ್ಬೋದು, CI ಸೆಲ್ ಆಗ್ಬೋದು, ಜೊತೆಗೆ ಈ ರೀತಿಯಾದಂಥ ಫೋರ್ಸ್ಗಳಲ್ಲಿ, ಅಂದರೆ ಎಕ್ಸ್ಟ್ರಾ ರಿಸ್ಕನ್ನು ತೆಗೆದುಕೊಂಡು ಮಾಡುವಂಥ ಫೋರ್ಸ್ಗಳಲ್ಲಿ 50% ಭತ್ಯೆ ಹೆಚ್ಚುವರಿಯಾಗಿ ಕೊಡ್ತಿದ್ರು. ಇದನ್ನು ನಾನು ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲೂ ಕೊಡ್ತೀನಿ, ನೀವು ಇಂತಹ ಉತ್ತಮವಾದಂಥ ಗಟ್ಟಿಯಾದಂಥ ಕೆಲಸ ಮಾಡಲಿಕ್ಕೆ ನಿಯೋಜನೆಗೊಳ್ಳುವಂಥ ಪೊಲೀಸ್ ಅಧಿಕಾರಿಗಳಿಗೆ ನಾವು ಸಹಿತ ಮುಂದಿನ ದಿನಗಳಲ್ಲಿ 50% ಅವರಿಗೆ ಒಂದು ಅಲೋಯನ್ಸನ್ನು ಕೊಡ್ತೀವಿ. ಅಂದರೆ ಒಬ್ಬ ಪೊಲೀಸ್ ಅಧಿಕಾರಿಗೆ 50,000ನೋ ಅಥವಾ 75,000 ಆತನಿಗೆ ಸಂಬಳ ಬರ್ತಿತ್ತು ಅಂತ ಅಂದರೆ, ಆತ ನಾರ್ಮಲ್ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡಿದ್ರು 75,000 ಬರುತ್ತೆ, ಜೊತೆಗೆ ಗರುಡ ಫೋರ್ಸ್ನಲ್ಲಿ ಕೆಲಸ ಮಾಡಿದ್ರೆ 75,000ನೇ ಬರ್ತಿತ್ತು. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಬಹು ಬೇಡಿಕೆಯಂತೆ 70,000 ಏನು ಇಲ್ಲಿ ಸ್ಯಾಲ್ರಿ ಬರ್ತಿತ್ತೋ ಅದರ 50% ಹೆಚ್ಚುವರಿ ಭತ್ಯೆಯನ್ನು ಕೊಡ್ತಾರೆ. ಅಂದರೆ 50% ಭತ್ಯೆಯನ್ನು ಸೇರಿಸಿದ್ರೆ 70,000ಕ್ಕೆ ಇನ್ನು 35,000 ಸಂಬಳ ಸೇರಿ ಗರುಡ ಫೋರ್ಸಲ್ಲಿ ಕೆಲಸ ಮಾಡುವಂಥ ಒಬ್ಬ ಸಿಬ್ಬಂದಿಗೆ ಸ್ಯಾಲ್ರಿ ಸಿಗುತ್ತೆ. ಇದು ಬಹು ವರ್ಷಗಳ ಬೇಡಿಕೆ ಸರ್ಕಾರದ ಮುಂದೆ ಪೊಲೀಸ್ ಇಲಾಖೆಯಿಂದ ಇತ್ತು. ಅದನ್ನು ಈಗ ಮುಖ್ಯಮಂತ್ರಿಗಳು ನೆರವೇರಿಸ್ತೀವಿ ಅಂತೇಳಿ ಹೇಳಿದ್ದಾರೆ.